ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮಂಥನ್ಸ್ ವ್ಲಾಗ್. ನಾನು ಕಲಾ. ಎಲ್ಲರೂ ಹೇಗಿದ್ದಾರೆ ಸ್ನೇಹಿತರೆ? ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಸೊ ನನಗೆ ಇದೊಂದು ಹ್ಯಾಬಿಟ್ ಇದೆ, ಮೆಹಂದಿ ಹಾಕ್ಕೊಳೋದು. ಯಾವಾಗಾದರೂ ಬೇಜಾರಾದಾಗ ಆಗಿರ್ಬೋದು, ಏನಾದರೂ ಮೂಡ್ ಆಫ್ ಆದಾಗ ಈ ರೀತಿಯಾಗಿ ಮೆಹಂದಿ ಹಾಕ್ಕೊತಿರ್ತೀನಿ. ನೋಡಿ, ಆ ಕಲರ್ ನೋಡ್ತಿದ್ರೆ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಲ್ವಾ? ಸೊ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಸೊ ಇವತ್ತಿನ ಒಂದು ಟಾಪಿಕ್ ಏನಪ್ಪ ಅಂತ ಅಂದರೆ, ಆಲ್ರೆಡಿ ತಮ್ಲೈನಿಂದ ನಿಮಗೆ ಗೊತ್ತಿರುತ್ತೆ. ಹೌದು, ಅತ್ತೆ ಮನೆಯಲ್ಲಿ ಸಮಸ್ಯೆಗಳಿಗೆ ಪರಿಹಾರ. ಒಬ್ಬ ರಾಜನಿಗೆ ಕಣ್ಣಿನ ಸಮಸ್ಯೆ ಆಗಿರುತ್ತೆ. ಅವನು ತುಂಬ ಜನ ವೈದ್ಯರಿಗೆ ತೋರಿಸಿರ್ತಾನೆ, ಬಟ್ ಏನು ಪ್ರಯೋಜನ ಆಗಿರೋದಿಲ್ಲ. ಆಗ ಒಬ್ಬರು ಹೇಳ್ತಾರೆ, ಒಬ್ಬ ಸನ್ಯಾಸಿ ಇದ್ದಾನೆ, ಅವನ ಹತ್ರ ತೋರಿಸಿದ್ರೆ ಏನಾದರೂ ಪರಿಹಾರ ಸಿಗುತ್ತೆ ಅಂತ. ಸರಿ ಆಯಿತು ಅಂತ ಹೇಳಿ ಅವನನ್ನು ಆ ಸನ್ಯಾಸಿನ ಭೇಟಿ ಮಾಡಿ ಸಮಸ್ಯೆಗೆ ಪರಿಹಾರನ ಕೇಳ್ತಾನೆ. ಅದಕ್ಕೆ ಆ ಸನ್ಯಾಸಿ ಹೇಳಿದ್ರು, ನಿಮ್ಮ ಕಣ್ಣು ಜಾಸ್ತಿ ಹಸಿರು ಪರಿಸರವನ್ನು ನೋಡಲಿ ಅಂತ ಹೇಳಿ. ಸರಿ ಆಯಿತು ಅಂತ ಹೇಳಿ ರಾಜ್ಯಕ್ಕೆ ವಾಪಸ್ ಬಂದು ಅವನ ಸುತ್ತಮುತ್ತ ಯಾರ್ಯಾರು ಇರ್ತಾರೋ ಅವ್ರಿಗೆಲ್ಲ ಒಂದು ಹಸಿರು ಬಣ್ಣದ ಬಟ್ಟೆಯ ಧರಿಸೋಕ್ಕೆ ಹೇಳ್ತಾನೆ. ರಾಜ್ಯದ ಪ್ರತಿಯೊಂದು ಎಲ್ಲೇ ನೋಡಿದ್ರು ಅವನಿಗೆ ಹಸಿರು ಕಲರ್ ಕಾಣೋ ಥರ ಫುಲ್ಲು ಚೇಂಜ್ ಮಾಡಿಬಿಡ್ತಾನೆ. ಸ್ವಲ್ಪ ದಿವಸ ಆದಮೇಲೆ ಸನ್ಯಾಸಿ ಆ ಕಡೆ ಹೋದಾಗ, ಇರು ನೋಡೋಣ ರಾಜನ ಸಮಸ್ಯೆ ಪರಿಹಾರ ಆಯಿತೋ ಇಲ್ವೋ ಅಂತ ತಿಳ್ಕೊಳ್ಳೋಣ ಅಂತ ಹೇಳಿ ಅವರ ಒಂದು ಆಸ್ಥಾನಕ್ಕೆ ಹೋಗ್ತಾರೆ. ಆಗ ಅಲ್ಲಿ ಸನ್ಯಾಸಿನ ವೇಷಭೂಷಣ ಯಾವ ಕಲರ್ ಇರುತ್ತೆ ಹೇಳಿ, ಅದು ಕೇಸರಿ ಕಲರ್ ಇರುತ್ತಲ್ವ. ಆ ಸೈನಿಕರೆಲ್ಲ ನೋಡ್ಬಿಟ್ಟು ಶಾಕ್ ಆಗ್ತಾರೆ. ಈ ಥರ ವೇಷಭೂಷಣದಲ್ಲಿ ನಾವು ಒಳಗಡೆ ಬಿಡೋಕ್ಕಾಗಲ್ಲ ಅಂತ ಹೇಳಿ ಅವ್ನ ಡ್ರೆಸ್ಸೆಲ್ಲ ಹಸಿರು ಬಣ್ಣ ಮಾಡಿಬಿಡ್ತಾರೆ. ಸೊ ಅವನು ನೆಕ್ಸ್ಟ್ ಒಳಗಡೆ ಹೋದೆ ರಾಜನ ಮಾತಾಡಿಸ್ತಾನೆ. ನೀವು ಈ ರೀತಿಯಾಗಿ ನಿಮ್ಮ ಸುತ್ತಮುತ್ತಲ ಎಲ್ಲ ಹಸಿರು ಬಣ್ಣ ಇರೋ ಬದಲು ನಿಮ್ಮ ಕಣ್ಣಿಗೆ ಒಂದು ಹಸಿರು ಕನ್ನಡಕ ಹಾಕೊಬೋದಾಗಿತ್ತಲ್ಲ ಅಂತ. ಆಗೆಲ್ಲ ಕನ್ನಡಕ ಇತ್ತೋ ಇಲ್ವೋ ಗೊತ್ತಿಲ್ಲ, ಅದು ಬೇರೆ ವಿಷಯ. ಬಟ್ ಇಲ್ಲಿ ಏನು ಕಾನ್ಸೆಪ್ಟ್ ಅಂದರೆ, ನಾವೇನು ಮಾಡ್ತಿದ್ದೀವಿ ಅಂದರೆ, ನಮಗೇನಾದರೂ ಸಮಸ್ಯೆ ಇದೆ ಅಂದಾಗ ನಮ್ಮ ಸುತ್ತಮುತ್ತಲ ಇರೋರು ನಮ್ಮ ತಕ್ಕನಾಗೆ ನೋಡ್ಕೊಬೇಕು ಅಂತ ಇಚ್ಛೆ ಪಡ್ತೀವಿ. ಅದ್ರ ಬದಲಾಗಿ ನಾವು ನಮ್ಮ ದೃಷ್ಟಿಕೋನನ ಬದಲಾಯಿಸ್ಕೊಂಡಿದಾಗ ಅಲ್ಲಿ ಆ ಸಮಸ್ಯೆನೇ ಇರೋದಿಲ್ಲ ಅಲ್ವಾ? ಸೊ ನಾವು ಒಂದು ಮನೆಗೆ ಹೋಗ್ತೀವಿ, ಮದುವೆ ಆಗಿಬಿಟ್ಟು ಗಂಡನ ಮನೆಗೆ ಅಂತ ಹೇಳಿದಾಗ ನಮ್ಮ ಅತ್ತೆ ಮಾವ ನನ್ನ ಚೆನ್ನಾಗಿ ನೋಡ್ಕೊಬೇಕು ಅನ್ನೋ ಒಂದು ಆಸೆ ನಮಗಿರುತ್ತೆ. ಅದೇ ರೀತಿಯಾಗಿ ಅವರು ನಮ್ಮ ಅತ್ತೆ ಮಾವ, ನಮ್ಮ ಮನೆಯವರು, ನಾವು ಅವ್ರನ್ನ ಚೆನ್ನಾಗಿ ನೋಡ್ಕೊಬೇಕು ಅಂತ ಎಕ್ಸೆಪ್ಟ್ ಮಾಡ್ಕೊಳೋದು ಸಹ ಮುಖ್ಯ ಆಗಿರುತ್ತೆ ಅಲ್ವಾ? ನಾವು ಯಾವ ರೀತಿಯಾಗಿ ಯೋಚನೆ ಮಾಡಬೇಕು, ಒಂದು ಸಂದರ್ಭದಲ್ಲಿ ಯಾವ ರೀತಿಯಾಗಿ ಯೋಚನೆ ಮಾಡಬೇಕು ಅನ್ನೋದಾಗಿರ್ಬೋದು, ನಮ್ಮ ಮೆಂಟಾಲಿಟಿನ ನಾವು ಯಾವ ರೀತಿ ಇಟ್ಕೊಬೇಕು, ನಮಗೆ ಲೈಫಲ್ಲಿ ಮುಂದೆ ಏನಾದರೂ ಪ್ರಾಬ್ಲಮ್ ಬಂದಾಗ ಯಾವ ರೀತಿ ಫೇಸ್ ಮಾಡಬೇಕು ಅನ್ನೋದನ್ನು ತಿಳ್ಕೊಳ್ಳೋಣ. ಮೊದಲನೇ ಪಾಯಿಂಟ್, ಗಂಡ ಮಕ್ಕಳನ್ನ ದೂರ ಇಡೋದು. ಏನೇ ಒಂದು ಜಗಳ ಇಲ್ಲ ಕಿರಿಕಿರಿ ಆದಾಗ ಅದು ಅತ್ತೆ ಸೊಸೆ ಮಧ್ಯ ಇದ್ರೇ ಚೆಂದ. ಅದರಲ್ಲಿ ನಾವು ಬೇರೆಯವ್ರನ್ನ ಇನ್ವಾಲ್ವ್ ಮಾಡಿ ಸಮಸ್ಯೆನ ಇನ್ನೂ ದೊಡ್ಡದಾಗುತ್ತೆ ಹೊರತು ಕಮ್ಮಿ ಆಗೋದಿಲ್ಲ. ಜೊತೆಗೆ ತಾಯಿ ಮಗನ ಮಧ್ಯ ಇಲ್ಲ ಗಂಡ ಹೆಂಡತಿ ಮಧ್ಯ ಜಗಳ ಆಗೋದು ಚಾನ್ಸಸ್ ಇರುತ್ತೆ. ಹೀಗಾಗಿ ಸಮಸ್ಯೆಯನ್ನು ಆದಷ್ಟು ಚಿಕ್ಕದಾಗಿ ಇಟ್ಕೊಳೋದು ಒಳ್ಳೆಯದು. ಇಲ್ಲ ಅವರವರೇ ಸಮಸ್ಯೆಗಳಿಗೆ ಪರಿಹಾರ ಮಾಡ್ಕೊಳೋದು ಇನ್ನೂ ತುಂಬ ಒಳ್ಳೆಯದು ಅಲ್ವಾ? ಮಕ್ಕಳಿಗೆ ಸಹ ಅವ್ರನ್ನ ಮಧ್ಯ ತರದೇ ಇರೋದು. ಎಷ್ಟೇ ಆದರೂ ಅವರು ಅವ್ರ ಅಜ್ಜಿನೇ ಅಲ್ವಾ, ನೀವು ಅವ್ರ ಅಮ್ಮ. ಮತ್ತು ನಾವು ಏನಾದರೂ ಹೇಳಿದ್ರೆ ಅವ್ರ ಮನಸ್ಸಿನ ಮೇಲೆ ಯಾವ ರೀತಿಯಾದ ಪರಿಣಾಮ ಬೀರುತ್ತೆ ಅದು ನಮಗೆ ಗೊತ್ತಿರೋದಿಲ್ಲ. ಸೊ ಹಾಗಾಗಿ ಗಂಡ ಮಕ್ಕಳನ್ನೆಲ್ಲ ಈ ವಿಚಾರಕ್ಕೆಲ್ಲ ಇನ್ವಾಲ್ವ್ ಮಾಡ್ಕೊಂಡ್ಬಿಡಿ, ಓಕೆನಾ? ಮತ್ತು ಇನ್ನೊಂದು ನೆಕ್ಸ್ಟ್ ಸೆಕೆಂಡ್ ಪಾಯಿಂಟ್ ಏನು ಅಂತಂದರೆ, ಎಂಥ ಮಹಾರಾಜನೇ ಆದರೂ ಬೇರೆ ಸಾಮ್ರಾಜ್ಯಕ್ಕೆ ಹೋದರೆ ಅವನು ಸಾಮಾನ್ಯ ಪ್ರಜೆನೇ ಅಲ್ವಾ? ಹಾಗೆಯೇ ನಾವು ನಮ್ಮ ಮನೇಲಿ ಮಹಾರಾಣಿ ಆಗಿರ್ಬೋದು, ಇಲ್ಲ ಅಲ್ಲೇ ನಮ್ಮದೊಂದು ರಾಜ್ಯನೇ ಇರ್ಬೋದು. ಆದರೆ ನಾವು ಬೇರೆಯವ್ರ ಮನೆಗೆ ಹೋದಾಗ ಅಲ್ಲಿ ಅದೇ ರೀತಿಯಾಗಿ ನಮ್ಮನ್ನ ನೋಡ್ಕೊಬೇಕು ಅನ್ನೋದು ತಪ್ಪಾಗುತ್ತೆ. ಸೊ ನಾವು ಅಲ್ಲಿ ಹೋದಾಗ ಅಲ್ಲಿ ಬೇರೆ ರಾಜ ರಾಣಿ ಆಳ್ತಿರ್ತಾರೆ, ನಾವು ಅವ್ರ ಮನೆಗೆ ಎಕ್ಸ್ಟ್ರಾ ಮೆಂಬರ್ ಆಗ್ತೀವಿ ಅಷ್ಟೇನೆ. ಸೊ ಅದು ಬಿಟ್ಟಾಗ ಅದನ್ನು ನಾವು ತಲೆಯಲ್ಲಿ ಇಟ್ಕೊಬೇಕು. ನಾವು ಯಾವುದೇ ರೀತಿಯಾದಂಥ ಎಕ್ಸ್ಪೆಕ್ಟೇಷನ್ ಇಟ್ಕೊಬಾರ್ದು. ಸೊ ನಮ್ಮ ಮನೇಲಿ ಆ ರೀತಿ ನನ್ನ ಟ್ರೀಟ್ ಮಾಡ್ತಾಯಿದ್ರು, ಇಲ್ಲಿ ಬಂದರೆ ಎಲ್ಲ ನಾನೇ ಮಾಡಬೇಕು. ಸೊ ಎಕ್ಸ್ಪೆಕ್ಟೇಷನ್ ಇಟ್ಕೊಬೇಡಿ, ತಪ್ಪಾಗುತ್ತೆ. ಮೂರನೇದು ಬಂದು, ಬೇರೆ ಕುಟುಂಬ ಬೇರೆ ಸಂಸ್ಕಾರ, ಡೋಂಟ್ ಜಡ್ಜ್. ನೋಡಿ, ಪ್ರತಿಯೊಂದು ಕುಟುಂಬಕ್ಕೂ ತಮ್ಮದೇ ಆದಂಥ ಒಂದು ಮೈಂಡ್ಸೆಟ್ ಇರುತ್ತೆ, ತಮ್ಮದೇ ಆದಂಥ ಒಂದು ಲೈಫ್ ಸ್ಟೈಲ್ ಸಹ ಇರುತ್ತೆ ಅಲ್ವಾ? ಅವ್ರದ್ದೇ ಆದಂಥ ಒಂದು ಸಂಸ್ಕಾರನೂ ಸಹ ಇರುತ್ತೆ. ಹಾಗೆಯೇ ನಮ್ಮ ಫ್ಯಾಮಿಲಿದೇ ಬೇರೆ ರೀತಿಯಾಗಿರುತ್ತೆ. ಸೊ ಇಲ್ಲಿ ಯೂನಿಕ್ ಆಗಿರುತ್ತೆ, ಒಬ್ಬೊಬ್ರದ್ದು ಒಂದೊಂದು ಯೂನಿಕ್ ಆಗಿರುತ್ತೆ. ಅದಕ್ಕೋಸ್ಕರ ನಾವು ಕಂಪೇರ್ ಮಾಡೋದಾಗಿರ್ಬೋದು, ನಮ್ಮ ಮನೇಲಿ ಹಾಗಿತ್ತು ನಿಮ್ಮ ಮನೇಲಿ ಹೀಗಿದೆ, ಆ ರೀತಿಯಾಗಿ ಕಂಪೇರ್ ಮಾಡೋದು ತಪ್ಪಾಗುತ್ತೆ. ಸೊ ನಾವು ಅಲ್ಲಿ ಬರ್ತಿದ್ದೀವಿ ಅಂತ ನಮಗೆ ಗೊತ್ತಿರುತ್ತೆ, ನಾವು ಒಂದು ಹೊಸ ಪ್ರಪಂಚನೇ ಅಂತಲೇ ಹೇಳ್ಬೋದು. ಆ ಪ್ರಪಂಚಕ್ಕೆ ನಾವು ಸ್ವಲ್ಪ ಅಡ್ಜಸ್ಟ್ ಆಗಬೇಕು ಅಲ್ವಾ?
ಅದು ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ವಾತಾವರಣ ಸ್ವಲ್ಪ ದಿನ ಚೇಂಜ್ ಆಗುತ್ತೆ, ಮತ್ತು ತಿರ್ಗಾ ಮಾಮೂಲಿ ನಿಮಗೂ ಅಡ್ಜಸ್ಟ್ ಆಗೋಗ್ಬಿಡುತ್ತೆ. ಫೋರ್ತ್ ಬಂದು ವರದಕ್ಷಿಣೆ. ವರದಕ್ಷಿಣೆ ಕಾನೂನು ಪ್ರಕಾರ ತಪ್ಪು, ತೊಗೊಳೋದಾಗಿರ್ಬೋದು, ಕೊಡೋದಾಗಿರ್ಬೋದು, ಬಟ್ ಈಗಲೂ ನಡೀತಿದೆ ಅನ್ನೋದು ಇದೆ ಅಲ್ವಾ. ಈಗ ವರದಕ್ಷಿಣೆ ತೊಗೊಂಡಿರ್ತಾರೆ, ಅತ್ತೆ ಮಾವನ ಕಡೆ ತೊಗೊಂಡಿರ್ತಾರೆ. ನೀವು ಅಂದ್ಕೊಳೋದು ನೋಡಿ, ಈ ರೀತಿಯಾಗಿ ನಮ್ಮ ಹತ್ರ ಇಷ್ಟು ವರದಕ್ಷಿಣೆ ತೊಗೊಂಡಿದ್ದಾರೆ ಅಂತ ಆಗಿರ್ಬೋದು. ನಿಮ್ಮ ಮನಸ್ಸಲ್ಲಿ ಏನೋ ಒಂದು ಅವ್ರ ಮೇಲೆ ಬ್ಯಾಡ್ ಇಂಪ್ರೆಷನ್ ಆಗಿರುತ್ತೆ. ಸೊ ನಾನೇನು ಹೇಳ್ತಾ ಇದ್ದೀನಿ ಅಂದರೆ, ಕೊಟ್ಟಿರೋರು ನಿಮ್ಮ ತಂದೆ ತಾಯಿ ಅಲ್ವಾ, ತೊಗೊಂಡಿರೋದು ಇವರು. ಇವಾಗ ನಿಮ್ಮ ತಂದೆ ತಾಯಿನ ನೀವು ದ್ವೇಷ ಮಾಡೋದಕ್ಕೆ ಆಗಲ್ಲ ಅಂದಮೇಲೆ ಈಸ್ಕೊಂಡಿರೋರ ಮೇಲೆ ಯಾಕೆ ದ್ವೇಷ ಮಾಡಬೇಕು ಹೇಳಿ ಅಲ್ವಾ. ಕೊಟ್ಟಿರೋದು ಇವರು, ತೊಗೊಂಡಿರೋದು ಇವರು, ಮಧ್ಯದಲ್ಲಿ ನೀವಿದ್ದೀರ ಅಷ್ಟೇನೆ. ನಿಮ್ಮ ತಂದೆ ತಾಯಿಯಿಂದ ತಪ್ಪಿದೆ ಅಲ್ವಾ, ಅವ್ರನ್ನ ದ್ವೇಷಿಸೋಕ್ಕಾಗಲ್ಲ ಅಂದಮೇಲೆ ಅತ್ತೆ ಮಾವಂದು ಏನು ತಪ್ಪಿರುತ್ತೆ ಅಲ್ವಾ. ಸೊ ಇದನ್ನೆಲ್ಲ ನಾವು ಮನಸಲ್ಲೇ ಇಟ್ಕೊಂಡು ಅವ್ರನ್ನ ದ್ವೇಷ ಸಾಗಿಸ್ಕೊಂಡು ಅವ್ರು ಕಂಡ್ರೆ ಏನೋ ಒಂಥರ ಬ್ಯಾಡ್ ಇಂಪ್ರೆಷನ್ ಮಾಡಿಕೊಂಡ್ರೆ ಮುಂದೆ ಅವ್ರ ಜೊತೆ ಇರೋದಕ್ಕೆ ತುಂಬಾ ಕಷ್ಟ ಆಗುತ್ತೆ. ಸೊ ಅದನ್ನು ತಲೆಯಲ್ಲಿ ಇಟ್ಕೊಬೇಡಿ. ಕೊಟ್ಟಿರೋದು ತೊಗೊಂಡಿರೋದು ಎಲ್ಲ ಆಗೋಗಿರುತ್ತೆ, ಅದು ನಿಮಗೆ ತಾನೇ ಕೊಡ್ತಾರೆ, ಕೊನೆಗೆ ಅವ್ರೇನು ತೊಗೊಂಡೋಗ್ತಾರ, ಅದನ್ನು ಯೋಚನೆ ಮಾಡಿ. ಹಾಗಂತ ವರದಕ್ಷಿಣೆ ಕಿರುಕುಳ ಕೊಟ್ಟರು ಸಹಿಸ್ಕೊಂಡಿರಿ ಅಂತ ಅಲ್ಲ. ಸಾಮಾನ್ಯವಾಗಿ ನೋಡಿರೋ ಪ್ರಕಾರ ವರದಕ್ಷಿಣೆಯಲ್ಲಿ ತೊಗೊಂಡಾಗ ಒಂಥರ ಕಹಿ ಭಾವನೆಗಳು ಬರೋದುಂಟು. ಅದ್ರ ವಿಚಾರವಾಗಿ ನಾನು ಹೇಳ್ತಾ ಇದ್ದೀನಿ. ಅದೇ ಅತಿ ಆಗೋದ್ರೆ ಅದು ತುಂಬಾ ಕಷ್ಟ ಆಗುತ್ತೆ, ಅದಕ್ಕೆ ಬೇರೆ ಸೊಲ್ಯೂಷನ್ ತೊಗೊಳ್ಬೇಕಾಗುತ್ತೆ. 5ನೇದು ಬಂದು ಬಿ ಯೋರ್ ಸೆಲ್ಫ್. ನೋಡಿ, ಇವಾಗ ಸ್ಟಾರ್ಟಿಂಗ್ ನಾವೇನು ಮಾಡಿಬಿಡ್ತೀವಿ, ಯಾರೇ ಆದರೂ ನಮ್ಮ ಬಗ್ಗೆ ಒಂದು ಗುಡ್ ಇಂಪ್ರೆಷನ್ ಆಗಲಿ ಅಂತ ಹೇಳಿ ನಮಗೆ ಇಷ್ಟ ಇರೋದಿಲ್ಲ ಅದನ್ನು ಮಾಡಿಬಿಡ್ತೀವಿ ಅಲ್ವಾ. ಸೊ ನಾವು ನಾವಾಗಿರೋಣ ಸ್ನೇಹಿತರೆ. ನಮಗೇನು ಇಷ್ಟ ಇರೋದಿಲ್ವೋ ಅದು ಇಷ್ಟ ಇಲ್ಲ ಅಂತ ಹೇಳಬೇಕು, ಇಷ್ಟ ಇರೋದನ್ನ ಇಷ್ಟ ಇದೆ ಅಂತ ಹೇಳಬೇಕು. ಸೊ ಬೇರೆಯವ್ರಿಗೋಸ್ಕರ ನಾವು ಒಂದು ದಿವಸ ಆ ರೀತಿಯಾಗಿರೋಕ್ಕಾಗುತ್ತೆ, 2 ದಿವಸ ಇರೋಕ್ಕಾಗುತ್ತೆ, ಮತ್ತು ಎಷ್ಟು ದಿವಸ ಅಂತ ಇರೋಕ್ಕಾಗುತ್ತೆ ಅಲ್ವಾ. ಸೊ ಅದು ನೆಕ್ಸ್ಟ್ ಅದು ಹೇಗಾಗ್ಬಿಡುತ್ತೆ ಅಂದರೆ, ಅವ್ರನ್ನೇ ನಾವು ಬೈಕೊಳೋ ಥರ ಹೋಗ್ಬಿಡುತ್ತೆ. ನಮ್ಮ ಅತ್ತೆ ಮಾವ ನೋಡು ಹಂಗೆ ಹಿಂಗೆ, ನಾವಾಗಿರೋಕ್ಕೆ ಆಗ್ತಿಲ್ಲ ನಮ್ಮ ಮನೇಲಿ, ಯಾಕೋ ಗೊತ್ತಿಲ್ಲ. ನಮ್ಮ ಅಮ್ಮನ ಮನೇಲಿ ನಾನು ಎಷ್ಟು ಫ್ರೀ ಆಗಿರ್ತಿದ್ದೆ, ಇಲ್ಲೇನೋ ಒಂಥರ ನನಗೆ ಜಿಗುಪ್ಸೆಯಾಗಿ ಹೋಗ್ಬಿಟ್ಟಿದೆ ಅನ್ನೋ ಥರ ಫೀಲ್ ಆಗಿಬಿಡುತ್ತೆ ಅಲ್ವಾ. ಸೊ ಅದು ಯಾಕೆ ಬರುತ್ತೆ, ನಾವು ಮೊದಲು ನಾವಾಗಿರಬೇಕು ಆ ಮನೆಯಲ್ಲಿ. ನಾವು ಬೇರೆಯವ್ರ ಮನೆಗೆ ಹೋಗಿದ್ದಾಗ ಒಂದು ದಿವಸ ಏನೋ ಅಡ್ಜಸ್ಟ್ ಮಾಡ್ಕೊಂಡು ಸುಮ್ಮನೆ ಆಗೋಗ್ಬಿಡ್ಬೋದು, ಬಟ್ ಈ ಮನೇಲಿ ನಾವು ಎಷ್ಟು ವರ್ಷ ಇರ್ತೀವಿ ಅನ್ನೋದು ಗೊತ್ತಿರೋದಿಲ್ಲ. ಹಾಗಾಗಿ ಮೊದಲು ನಾವಾಗಿರೋಣ. ನಮಗೆ ಮನಸ್ಸಿಗೆ ಏನು ಇಷ್ಟ ಇರೋದಿಲ್ವೋ ಅದನ್ನು ಮಾಡೋದು ಹೋಗೋದು ಬೇಡ. ನಮಗೇನು ಕಷ್ಟ ಆಗ್ತಿದೆಯಾ ವಿಚಾರವನ್ನು ತಿಳಿಸ್ಬಿಡೋಣ, ಇದು ನನ್ನ ಕೈಲಾಗಲ್ಲ, ನನಗಿದು ಇಷ್ಟ ಆಗ್ತಿಲ್ಲ ಅನ್ನೋದನ್ನು ಹೇಳ್ಕೊಳೋದು ತುಂಬಾ ಒಳ್ಳೆಯದು ಅಂತ ಹೇಳ್ತೀನಿ. 6ನೇದು ಬಂದು ದೊಡ್ಡವರು ಅಂದ್ಕೊಳ್ಳಿ. ಇಲ್ಲಿ 2 ಅಂಶ ಬರುತ್ತೆ. ಅವರು ನಮಗಿಂತ ದೊಡ್ಡವರು ಅಂತ ಸುಮ್ಮನೆ ಆಗೋದು, ಹಾಗೆಯೇ ನಾವು ಬಿಟ್ಬಿಡೋಣ ಬಿಡಿ ಇಲ್ಲಿಗೇ ಸುಮ್ಮನೆ ಯಾಕೆ ಅನ್ನೋದು. ಸೊ ಅಲ್ಲಿ ಅವ್ರ ಸಣ್ಣತನ ತೋರಿಸುತ್ತೆ, ನಮ್ಮ ದೊಡ್ಡತನನೂ ತೋರಿಸುತ್ತೆ ಆ ರೀತಿಯಾಗಿ. ಸೊ ಈ ಚಿಕ್ಕ ವಿಚಾರಕ್ಕೆಲ್ಲ ನಾವು ತಲೆ ಕೆಡಿಸ್ಕೊಂಡು ಮನಸ್ಸಿಗೆ ಬೇಜಾರು ಮಾಡಿಕೊಂಡು ನಮ್ಮ ಒಂದು ಪರಿಸರನ ಹಾಳು ಮಾಡ್ಕೊಳೋದು ಎಷ್ಟು ಮಟ್ಟಿಗೆ ಸರಿ ಅಂತ ಅನಿಸುತ್ತೆ ಅಲ್ವಾ. ಕೆಲವೊಂದು ಸತಿ ಏನಾಗುತ್ತೆ ಅಂದರೆ, ಆ ಮನುಷ್ಯರ ಜೊತೆ ನಾವು ಗೆಲ್ಲೋದಕ್ಕಿಂತ ಆ ಸಂದರ್ಭಕ್ಕೆ ನಾವು ಸೋತರೆ ತುಂಬ ಒಳ್ಳೆಯದಾಗುತ್ತೆ. ಯೋಚನೆ ಮಾಡಿ ನಾನು ಈ ಒಂದು ಮಾತನ್ನ. ಪ್ರತಿ ಸಾರಿ ನಾವು ಗೆಲ್ಲಬೇಕು ಅನ್ನೋದು ಇರೋದಿಲ್ಲ ಸ್ನೇಹಿತರೆ. ನಾವು ಸೋತ್ರೂ ಸಹ ಅದು ಒಂದು ರೀತಿಯಾಗಿ ಗೆಲುವೆ ಅಂತಲೇ ಅಂದ್ಕೊಬೇಕು. ಅರ್ಥ ಆಗ್ತಿದೆಯಾ. 7th ಪಾಯಿಂಟ್, ಡಂಗೂರ ಬೇಡ. ನೋಡಿ, ತಾಯಿ ಮಗಳ ಮೇಲೆ ಕಂಪ್ಲೇಂಟ್ ಮಾಡಿದಾಗ ಅದು ಯಾರು ಸೀರಿಯಸ್ಸಾಗಿ ತೊಗೊಳೋದು ಇಲ್ಲ, ಕೊನೆಗೆ ಮಗಳು ಸಹ ತಗೊಳಲ್ಲ ಅಲ್ವಾ. ಸೊ ಬಿಡಿ, ನಮ್ಮಮ್ಮ ಏನೋ ಅನ್ಕೊತಾರೆ, ಅವ್ರ ತಲೆ ಕೇಳಿಸ್ಕೊಳೋದೇ ಇಲ್ಲ. ಆ ರೀತಿಯಾಗಿದ್ದಾಗ ಅತ್ತೆ ಸೊಸೆ ಏನಾದರೂ ಈ ರೀತಿಯಾಗಿ ಒಂದು ಸಣ್ಣ ವಿಚಾರನೂ ಸಹ ಹೇಳಿದ್ರೆ ಅದು ಒಂದು ದೊಡ್ಡ ವಿಚಾರನೇ ಆಗುತ್ತೆ ಅಲ್ವಾ. ಇಲ್ಲಿ ಹೋಯ್ತು ಅಂದರೆ ಹುಲಿನೇ ಹೋಯ್ತು ಅಂತ ಮಾತಾಡ್ಕೊಳೋದು ಜನ ಇರ್ತಾರೆ. ನಾವು ಅತ್ತೆ ಸೊಸೆ ಇವತ್ತು ಜಗಳ ಆಡ್ತೀವಿ, ಮತ್ತೆ ತಿರ್ಗಾ 3 ದಿವಸ ಬಿಟ್ಕೊಂಡು ಮತ್ತೆ ಮಾತಾಡಿಸ್ತೀವಿ. ಆ 3 ದಿವಸದಲ್ಲಿ ಅವ್ರ ಮೇಲೆ ಕೋಪ ಇರೋದಕ್ಕೆ ನಾವು ಬೇರೆಯವ್ರಿಗೆ ಅವ್ರ ಬಗ್ಗೆ ಕಂಪ್ಲೇಂಟ್ ಹೇಳೋದಾಗಿರ್ಬೋದು. ಅದು ಎಷ್ಟು ದಿವಸ ಇರುತ್ತೆ, 3 ದಿವಸಕ್ಕೆ ನಾವು ಚೆನ್ನಾಗಿ ಮಾತಾಡ್ಕೊತೀವಿ, ಅದೆಲ್ಲ ಮರ್ತೇ ಹೋಗ್ಬಿಟ್ಟಿರ್ತೀವಿ. ಬಟ್ ನಾವು ಯಾರಿಗೆ ಹೇಳಿರ್ತೀವೋ ಅವ್ರು ಮರೆಯೋದಿಲ್ಲ. ಅವ್ರು ಇನ್ನೊಬ್ರಿಗೆ ಪಾಸ್ ಮಾಡ್ತಾ ಅದು ಇಡೀ ಊರಿಗೆ ಗೊತ್ತಾಗ್ಬಿಡುತ್ತೆ. ಸೊ ಆ ಕೋಪದಲ್ಲಿ ನಾವು ಅವ್ರ ಬಗ್ಗೆ ಬೇರೆಯವ್ರಿಗೆ ಅವ್ರ ಬಗ್ಗೆ ಕೆಟ್ಟಾಗಿ ಮಾತಾಡೋದಾಗಿರ್ಬೋದು, ಅದೆಲ್ಲ ಸರಿ ಬರೋದಿಲ್ಲ. ಸೊ ಆ ರೀತಿಯಾಗಿ ಮಾಡೋಕ್ಕೆ ಹೋಗಬೇಡಿ. ಏನಾದರೂ ಜಗಳ ಆದಾಗೂ ಅಷ್ಟೇನೆ ಬೇರೆಯವ್ರಿಗೆ ಯಾರಿಗೂ ಹೇಳೋಕ್ಕೆ ಹೋಗಬೇಡಿ. ಈ ರೀತಿಯಾಗಿ ನಮ್ಮ ಅತ್ತೆಗೂ ನನಗೂ ಹಾಗಾಗಿ ಕ್ಲ್ಯಾಶ್ ಆಯಿತು ಅದು ಇದು ಅಂತ ಹೇಳೋಕ್ಕೆ ಹೋಗಬೇಡಿ. ನಮ್ಮ ಮನೆಯದು ಇವತ್ತು ಇದೆ ಈ ರೀತಿ, ಮತ್ತು ನಾವು ಏನಾದರೂ ಚೇಂಜಸ್ ಮಾಡ್ಕೊತೀವಿ, ಅದು ನಮ್ಮ ಮನಸ್ಸಲ್ಲಿ ಇರಬೇಕು. ಇವತ್ತು ಹಿಂಗಿದೆಯಾ, ನೆಕ್ಸ್ಟ್ ಡೇ ಚೇಂಜ್ ಆಗೇ ಆಗ್ತೀವಿ ಅನ್ನೋದು. 8ನೇ ಪಾಯಿಂಟ್ ಬಂದು ಸಮಯ ಕೊಡಿ. ನೋಡಿ, ಒಂದು ಬೀಜ ಒಂದೇ ದಿವಸದಲ್ಲಿ ಗಿಡ ಆಗೋದಿಲ್ಲ ಅಲ್ವಾ.
ಅದಕ್ಕೊಂದು ಸಮಯ ಬೇಕು. ಅದೇ ರೀತಿಯಾಗಿ ಯಾವುದೇ ಒಂದು ರಿಲೇಷನ್ಶಿಪ್ಪಿಗೆ ಅದರದ್ದೇ ಆದಂಥ ಒಂದು ಸಮಯ ಬೇಕು ಅಲ್ವಾ. ಹಸ್ಬೆಂಡ್ ಆ್ಯಂಡ್ ವೈಫ್ ಆಗಿರ್ಬೋದು, ಅದೇ ರೀತಿಯಾಗಿ ಅತ್ತೆ ಸೊಸೆನೂ ಸಹ ಆಗಿರುತ್ತೆ. ಈಗ ಏನಾಗಿರುತ್ತೆ ಅಂದರೆ, ಇವಾಗ ನಾವು ಇಬ್ಬರು ಫ್ರೆಂಡ್ಸ್ ಇರ್ತೀವಿ, ಬೆಸ್ಟ್ ಫ್ರೆಂಡ್ಸು. ಮಧ್ಯದಲ್ಲಿ ಒಬ್ಬರು ಬಂದಾಗ ನಮಗೆ ಯಾವ ರೀತಿಯಾಗಿ ಅನಿಸುತ್ತೆ ಅಲ್ವಾ, ಏನೋ ಒಂಥರ ಕೋಪನೇ ಅಂತ ಅಂದ್ಕೊಳ್ಳಿ. ನಾವು ಇಷ್ಟು ದಿವಸ ಇಷ್ಟು ಚೆನ್ನಾಗಿದ್ವಿ, ಇವಾಗ ಮಧ್ಯದಲ್ಲಿ ಅವ್ರು ಬೇರೆ ಬಂದರು, ಒಂದು ಭಿನ್ನಾಭಿಪ್ರಾಯ ಬಂದ್ಬಿಡುತ್ತೆ. ಸೊ ಆ ರೀತಿಯಾಗಿ ಬರೋದೊಂದು ಸಹಜ. ಸೊ ನಾವೇನು ಮಾಡ್ಕೋಬೇಕು, ಅದನ್ನು ನಾವು ಅರ್ಥ ಮಾಡ್ಕೊಬೇಕು. ಸೊ ಅವ್ರ ಮಗ ಇಷ್ಟು ವರ್ಷ ಅವ್ರ ಜೊತೆ ಇದ್ದರು, ಅವ್ರದ್ದು ಒಂದು ಬಾಂಡಿಂಗ್ ಇರುತ್ತಲ್ವ. ಸೊ ಮಧ್ಯದಲ್ಲಿ ನಾವು ಹೋಗಿರೋದು ನಮ್ಮ ತಪ್ಪಲ್ಲ, ಅದು ನಾವು ಅದನ್ನು ಅರ್ಥ ಮಾಡಿಸ್ಬೇಕು, ಅದು ನಮ್ಮ ಕೈಲಿರುತ್ತೆ. ಸೊ ಅವ್ರು ಮುಖ್ಯ, ನಾವೇ ಮುಖ್ಯ, ಅವರಮ್ಮ ಇನ್ನೇನು ಅಂತ ನಾವು ಅವ್ರನ್ನ ಕೀಳಾಗಿ ನೋಡೋದು ತಪ್ಪಾಗುತ್ತೆ. 9ನೇದು, ಪೂರ್ತಿ ನಂಬೇಡಿ. ನಂಬಿಕೆ ಅಂದರೆ ಇಲ್ಲಿ ನಿರೀಕ್ಷೆಯೂ ಸಹ ಆಗಿರುತ್ತೆ. ಈಗ ಯಾವುದೇ ಒಂದು ಸಂಬಂಧ ಆಗಿರ್ಬೋದು, ಸ್ಟಾರ್ಟಿಂಗಲ್ಲಿ ಏನೋ ಒಂದು ಜೋಶಲ್ಲಿ ಪ್ರಾಮಿಸಸ್ ಮಾಡಿರ್ತಾರೆ, ಈ ರೀತಿಯಾಗಿರುತ್ತೆ ಹಾಗಿರುತ್ತೆ ಅನ್ನೋದನ್ನು. ಬಟ್ ಅದೆಲ್ಲ ಆಗುತ್ತೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ಕೊಬಾರ್ದು. ನಮ್ಮ ಮೈಂಡ್ಸೆಟ್ ಯಾವ ರೀತಿಯಾಗಿರಬೇಕು ಅಂದರೆ, ನಡೆದ್ರು ಆ ರೀತಿಯಾಗಿ ನಡೆದ್ರೂ ಖುಷಿನೇ, ನಡೀಲಿಲ್ಲ ಅಂದ್ರೂ ಖುಷಿನೇ ಅನ್ನೋ ಥರ ಆಗಿರಬೇಕು. ಯಾಕಂದರೆ ನಾವು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಾಗ ಅದಾಗಲಿಲ್ಲ ಅಂದರೆ ನಮಗೆ ತುಂಬಾ ಡಿಸಪಾಯಿಂಟ್ ಆಗುತ್ತೆ. ಹಾಗಾಗಿ ಸೊ ನಂಬಕ್ಕೆ ಹೋಗಬೇಡಿ, ನನ್ನ ಎಲ್ಲ ವಿಷಸ್ಸು ಪೂರ್ತಿ ಆಗುತ್ತೆ ಅನ್ನೋ ಒಂದು ನಂಬಿಕೆನೂ ಬೇಡ. ನಾವು ಟ್ರೈ ಮಾಡೋಣ, ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ಆಗುತ್ತೆ, ಹಾಗೆ ಆಗುತ್ತೆ ಅಂತ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಬಾರ್ದು. ಓಕೆನಾ. ನಿರೀಕ್ಷೆನೂ ಸಹ ಮಾಡಬಾರ್ದು. ಓಕೆ, ಇದು ಒಂದು ಮೇನ್ ಅಂತಲೇ ಅಂದ್ಕೊಳ್ಳಿ. 10ನೇದು ಬಂದು ಕರ್ತವ್ಯ. ನೋಡಿ, ಇಲ್ಲಿ ನಾವು ನಮ್ಮ ಮಕ್ಳಿಗೋಸ್ಕರ ನಾವು ಏನೆಲ್ಲ ಮಾಡ್ತೀವಿ ಅಲ್ವಾ, ನಾವು ಅಲ್ಲಿ ಯಾವುದೇ ರೀತಿಯಾದಂತಹ ಒಂದು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿರಲ್ಲ, ಮುಂದೆ ಈ ರೀತಿ ಆಗುತ್ತೆ ಅನ್ನೋದನ್ನು. ಯಾಕೆ ಅಂದರೆ ನಾವು ಮಕ್ಳಿಗೋಸ್ಕರ ಮಾಡ್ತಿರೋದು ಅದೊಂದು ನಮ್ಮ ರೆಸ್ಪಾನ್ಸಿಬಿಲಿಟೀಸ್ ಅಲ್ವಾ. ನಾವಲ್ಲದೆ ಇನ್ಯಾರು ಮಾಡ್ತಾರೆ ಹೇಳಿ. ಸೊ ಹಾಗಾಗಿ ಇದನ್ನು ಸಹ ಒಂದು ಕರ್ತವ್ಯ ಅಂತಲೇ ಅಂದ್ಕೊಬೇಕು. ನಮ್ಮ ಅತ್ತೆ ಮಾವಂದಿರು, ನಮ್ಮ ಯಜಮಾನರಿಗೆ ತಂದೆ ತಾಯಿ ಅಂದಮೇಲೆ ನಮಗೂ ಸಹ ಆ ಸ್ಥಾನದಲ್ಲಿದ್ದಾರೆ. ನಾವು ಯಾವ ರೀತಿಯಾಗಿ ನಮ್ಮ ಅಪ್ಪ ಅಮ್ಮನ ಟ್ರೀಟ್ ಮಾಡಬೇಕು, ಆ ರೀತಿಯಾಗಿ ನಾವು ಅವ್ರನ್ನ ನೋಡ್ಕೊಳೋದು ನಮ್ಮ ಒಂದು ಕರ್ತವ್ಯ ಆಗಿರುತ್ತೆ. ಅದನ್ನೇ ಅವರು ನಮಗೆ ರಿಟರ್ನ್ ಕೊಡ್ತಾರೆ ಅಂತ ನೀವು ನಿರೀಕ್ಷೆ ಮಾಡ್ಕೊಬೇಡಿ, ಆಯಿತಾ. ನಾವು ಏನು ಅನ್ನೋದು ನಾವು ತೋರಿಸ್ಬೇಕು. ನಾವು ಕನ್ನಡಿಲಿ ನೋಡಿಕೊಂಡಾಗ ನಮ್ಮ ಒಂದು ಬಿಂಬ ಕಾಣಬೇಕೇ ಹೊರತು ಅವ್ರದ್ದು. ಸೊ ಹಾಗಾಗಿ ಅವ್ರು ಹಂಗೆ ಮಾಡಿಬಿಟ್ರು, ನಾನು ಯಾಕೆ ಹಿಂಗೆ ಮಾಡಬಾರ್ದು, ಅವ್ರು ಏನು ಮಾಡಿದ್ರು ಅದನ್ನೇ ನಾನು ಮಾಡಿ ತೋರಿಸ್ತೀನಿ ಅನ್ನೋದನ್ನು ಆ ಥರ ಎಲ್ಲ ಯೋಚನೆ ಮಾಡಬೇಡಿ. ನಾವೇನು ಅನ್ನೋದನ್ನು ಅದನ್ನು ನಮ್ಮ ಒಂದು ಪರ್ಸ್ನಾಲಿಟಿನ ಬಿಟ್ಕೊಡ್ಬೇಡಿ. ಹಾಗೆ ನಾವು ಒಳ್ಳೇದು ಮಾಡಿದ್ರೆ ಅದು ಖಂಡಿತವಾಗ್ಲೂ ನಮಗೆ ಒಳ್ಳೆಯದೇ ಆಗುತ್ತೆ ಅಲ್ವಾ. ಕೆಟ್ಟದ್ದು ಮಾಡಿದ್ರೆ ಅದು ಸಹ ಕರ್ಮ ರಿಟರ್ನ್ಸ್ ಅಂತ ಹೇಳ್ತಾರಲ್ಲ, ಅದು ಖಂಡಿತವಾಗ್ಲೂ ಇರುತ್ತೆ. ಈಗಲ್ಲ ಅಂದ್ರೂ ಮುಂದೆ ಬಗ್ಗೆ ಅಂದ್ರೂ ಯೋಚನೆ ಮಾಡಬೇಕು. ನಾವು ಒಬ್ರಿಗೆ ಒಳ್ಳೇದು ಮಾಡೋಕ್ಕಾಗಲಿಲ್ಲ ಅಂದ್ರೂ ಕೆಟ್ಟದ್ದು ಯೋಚನೆ ಮಾಡಬಾರ್ದು ಅಂತ ಹೇಳ್ತಾರೆ ಅಲ್ವಾ. ಸೊ ಹಾಗಾಗಿ ಒಳ್ಳೆಯದನ್ನೇ ಮಾಡೋಣ, ಕೆಟ್ಟದಂತೂ ಮಾಡೋದು ತಪ್ಪು. ಅತ್ತೆ ಮಾವನ ಚೆನ್ನಾಗಿ ನೋಡ್ಕೊಳೋದು ಸೊಸೆ ಆದವರು ನನ್ನ ಕರ್ತವ್ಯ ಅಂತ ತೀರ್ಮಾನ ಮಾಡ್ಕೊಬೇಕು. ಹಾಗೇನೇ ಪ್ರೀತಿಯಿಂದ ಅಂತಲೂ ಅಂದ್ಕೊಬೇಡಿ, ಯಾಕಂದರೆ ಅಲ್ಲಿ ಪ್ರೀತಿ ಬಂದಾಗ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. ನಾನು ಇಷ್ಟೆಲ್ಲ ಪ್ರೀತಿ ತೋರಿಸ್ತಾ ಇದ್ದೀನಿ, ಅವ್ರು ನನಗೆ ಅದರಲ್ಲಿ ಒಂದು ಸ್ವಲ್ಪನೂ ಇಲ್ವಲ್ಲ ಅನ್ನೋದು ಎಕ್ಸ್ಪೆಕ್ಟೇಷನ್ಸ್ ಬರಬಾರ್ದು. ಒಂದು ಕರ್ತವ್ಯ, ಈ ಸೊಸೆಯಾಗಿ ನನ್ನ ಕರ್ತವ್ಯ ಇದು, ನಾನು ನೋಡ್ಕೊಬೇಕು ಅಷ್ಟೇ ಅನ್ನೋದನ್ನು ಇಟ್ಕೊಳ್ಳಿ. ಯಾವುದೇ ರೀತಿಯಾದಂಥ ಎಕ್ಸ್ಪೆಕ್ಟೇಷನ್ಸು ಇರಬಾರ್ದು ಸ್ನೇಹಿತರೆ. ಎಕ್ಸ್ಪೆಕ್ಟೇಷನ್ಸ್ ಇದ್ದಾಗಲೇ ನಮಗೆ ಅಲ್ಲಿ ಬೇಜಾರಾಗೋದು ಮತ್ತು ಕೋಪ ಬರೋದು ಅಂತ ಸನ್ನಿವೇಶಗಳಾಗುತ್ತೆ. ಹಾಗಾಗಿ ನಾವು ಇದನ್ನು ನಮ್ಮ ಒಂದು ರೆಸ್ಪಾನ್ಸಿಬಿಲಿಟೀಸ್ ಅಂತ ತಿಳ್ಕೊಂಡು ಮಾಡೋಣ. ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟನ್ನು ಮಾಡಬೇಕು. 11th ಬಂದು ಅತ್ತು ಬಿಡಿ. ನೋಡಿ, ಅಳೋದು ವೀಕ್ನೆಸ್ ಅಲ್ಲ. ಅಳೋದು ಯಾವ ರೀತಿಯಾಗಿರಬೇಕು ಅಂದರೆ, ನಾವು ಇವತ್ತೇ ಎಲ್ಲ ಸಾಲನ ಚುಕ್ತಾ ಮಾಡಿಬಿಡ್ಬೇಕು. ಮನಸ್ಸಲ್ಲಿ ಯಾವುದೇ ರೀತಿಯಾದಂಥ ಯೋಚನೆ ಆಗಿರ್ಬೋದು, ಕಹಿ ನೆನಪುಗಳು ಯಾವುದೂ ಇಟ್ಕೊಬಾರ್ದು. ಆ ರೀತಿಯಾಗಿ ಅತ್ತಿ ಎಲ್ಲನೂ ವಾಶೌಟ್ ಮಾಡಿಬಿಡ್ಬೇಕು, ಆಯಿತಾ. ಆ ರೀತಿಯಾಗಿರಬೇಕು. ನೋಡಿ, ನೋವು ಅನ್ನೋದು ನಾವು ಗಳಿಸ್ತಾ ಇರೋಂತಹ ಆಸ್ತಿ ಅಲ್ಲ. ಪ್ರತಿ ಸಾರಿ ಅದನ್ನು ನೆನೆಸ್ಕೊಂಡು ಮನಸ್ಸನ್ನು ಕಹಿ ಮಾಡಿಕೊಂಡು ನಮ್ಮ ಶಕ್ತಿನ ಕುಗ್ಗಿಸ್ಕೊಂಡು ಬೇರೆಯವ್ರನ್ನ ದ್ವೇಷಿಸ್ಕೊಂಡು ಜೀವನ ಮಾಡೋದಕ್ಕೆ ಅಲ್ವಾ. ಸೊ ಆ ನೋವು ಮತ್ತೆ ನಮಗೆ ಬರಬಾರ್ದು. ಆ ರೀತಿಯಾಗಿ ನಾವು ಚೇಂಜ್ ಆಗಬೇಕು. ನಮ್ಮ ಮನಸ್ಥಿತಿನ ಆ ರೀತಿಯಾಗಿ ಇಟ್ಕೊಬೇಕು. ನಾವೇನೇ ಬಂದರೂ ಫೇಸ್ ಮಾಡ್ತೀವಿ, ನಮ್ಮಲ್ಲಿ ಆ ಶಕ್ತಿ ಇದೆ ಅನ್ನೋದನ್ನು ನಾವು ಪ್ರೂವ್ ಮಾಡ್ಕೊಬೇಕು. ಅದಕ್ಕೋಸ್ಕರ ಏನು ಮಾಡಬೇಕು, ನಮ್ಮ ಮೆಂಟಾಲಿಟಿನ ನಾವು ಸ್ಟ್ರಾಂಗಾಗಿ ಇಟ್ಕೊಬೇಕು ಅಲ್ವಾ. ಏನೇ ಬಂದ್ರೂ ಹತ್ಕೊಂಡು ಕೂತ್ಕೊಂಡ್ಬಿಡೋದು. ಇವಾಗ ಯಾರೇ ಏನೇ ಅಂದರೂ ಸಣ್ಣ ವಿಚಾರಕ್ಕೂ ಅಳೋದಾಗಿರ್ಬೋದು, ಆ ರೀತಿ ಇದ್ದರೆ ತುಂಬಾ ಕಷ್ಟ ಆಗುತ್ತೆ ಜೀವನ ಮಾಡೋದು
ಅದಕ್ಕೋಸ್ಕರ ನಾವು ಸ್ವಲ್ಪ ಸ್ಟ್ರಾಂಗ್ ಆಗಿರಬೇಕು, ಹಾಗೆ ಅಳಬೇಕು. ಮನಸ್ಸನ್ನ ಎಷ್ಟು ಸರಿ ಭಾರವಾಗಿ ಇಟ್ಕೊಳೋದು ತುಂಬಾ ಕಷ್ಟ ಆಗುತ್ತೆ. ಪ್ರತಿ ಸರಿನೂ ನಾವು ಏನೇ ಆದ್ರೂ ಸಹಿಸ್ಕೊಂಡಿರೋಕ್ಕೆ ನಾವು ಬಂಡೆಕಲ್ಲಲ್ಲ ಅಲ್ವಾ. ಅವನ್ನೆಲ್ಲನೇ ಎಷ್ಟು ಬೇಕು ಮನಸ್ಸಿಗೆ ಸಮಾಧಾನ ಆಗೋಷ್ಟು ಹತ್ತು ಬಿಡಿ, ಮತ್ತೆ ತಿರ್ಗಾ ಇದೇ ಕಾರಣಕ್ಕೆ ಅಳಲ್ಲ ಅಂತ ಹೇಳಿ, ಆಯಿತಾ. 12ನೇದು ಬಂದು ಬುಕ್ಸ್ ಓದೋದು. ನೋಡಿ, ಇವಾಗೆಲ್ಲ ಯಾರಿಗಿದೆ ಈ ಹ್ಯಾಬಿಟ್ ಹೇಳಿ ನೋಡೋಣ. ಬುಕ್ಸ್ ಓದೋದಾಗಿರ್ಬೋದು ಇರುತ್ತೆ, ಬಟ್ ಕಮ್ಮಿ ಆಗಿದೆ ಅಂತ ಅಂದ್ಕೊತೀನಿ. ಬುಕ್ಸ್ನ ಧಾರ್ಮಿಕ ಗ್ರಂಥಗಳನ್ನ ಓದಿ, ಅದು ತುಂಬ ಚೆನ್ನಾಗಿರುತ್ತೆ. ಆಗಿನ ಕಾಲದಲ್ಲೆಲ್ಲ ಯಾವ ರೀತಿ ಇತ್ತು ಹೇಗೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಬೋದಾಗುತ್ತೆ. ನೋಡಿ, ಈಗ ಮನೇಲಿ ಸಾಮಾನ್ಯವಾಗಿ ಪೂಜೆ ಮಾಡಬೇಕು ಹೌದು ಅಂತ ಹೇಳ್ಬಿಟ್ಟು ಸುಮ್ಮನೆ ಪೂಜೆ ಮಾಡಬೇಕು, ದೀಪ ಹಚ್ಚಬೇಕು, ಕಡ್ಡಿ ಬೆಳಗಬೇಕು ಅನ್ನೋ ಒಂದು ಇಂಟೆನ್ಷನಲ್ಲಿ ಮಾಡಬೇಡಿ. ಸೊ ಪೂಜೆ ಮಾಡಬೇಕಾ ಅದರಲ್ಲೊಂದು ಶ್ರದ್ಧೆ ಭಕ್ತಿ ಅನ್ನೋದು ಇರುತ್ತೆ ಅಲ್ವಾ. ಆ ಒಂದು ಭಕ್ತಿ ಶ್ರದ್ಧೆಯಿಂದ ಮಾಡಿದ್ರೇ ಅದಕ್ಕೂ ಒಂದು ಸ್ಥಾನಮಾನ ಇರುತ್ತೆ. ಅದೇ ರೀತಿಯಾಗಿ ನಾವೇನೇ ಒಂದು ಮಾಡಿದ್ರೂ ಅದು ಗುರಿ ಏನಿದೆ ಅದು ಇಂಪಾರ್ಟೆಂಟ್ ಆಗಿರುತ್ತೆ ನಮಗೆ. ಆ ಒಂದು ಏನೇ ಒಂದು ಕೆಲಸ ಮಾಡಬೇಕಾದ್ರೂ ಆ ಶ್ರದ್ಧೆ ಒಂದಿರಬೇಕು. ಮೇಯ್ನಾಗಿ ಶ್ರದ್ಧೆ ಅನ್ನೋದಿದ್ದರೆ ಏನೇ ಕೆಲಸ ಮಾಡಿದ್ರೂ ಅದು ನಮಗೆ ಕಷ್ಟ ಅಂತ ಅನಿಸೋದಿಲ್ಲ. ಹಾಗೆಯೇ ಬುಕ್ ಓದಿ ಅಂದಿಷ್ಟಕ್ಕೆ ಸುಮ್ಮನೆ ಏನೋ ಒಂದು ಓದೋದಾಗಿರ್ಬೋದು, ಆ ರೀತಿ ಆಗಲ್ಲ. ಅದೊಂದು ಯೂಸ್ಫುಲ್ ಆಗಿದೆಯಾ ನಮಗೆ ಯೋಚನೆ ಮಾಡಬೇಕು. ಹೌದು, ಇದು ನನಗೆ ತುಂಬಾ ಯೂಸ್ಫುಲ್ ಆಗಿದೆ, ಏನೋ ಒಂದು ಚೇಂಜಸ್ ತರುತ್ತೆ ನನಗೆ. ಈಗ ಹಲವಾರು ಥಾಟ್ಸ್ಗಳಿರುತ್ತೆ. ನನಗೆ ಥಾಟ್ಸ್ ಅಂದರೆ ತುಂಬಾ ಇಷ್ಟ ಆಗುತ್ತೆ. ಕೆಲವೊಂದು ಥಾಟ್ಸ್ಗಳನ್ನ ನಾವು ಡೈಲಿ ನೋಡಿದಾಗ ಅದು ನಮಗೆ ಒಂದು ಮೋಟಿವೇಟ್ ಥರನೇ ಇರುತ್ತೆ. ಆ ರೀತಿಯಾಗಿ ಕೆಲವೊಂದು ಬುಕ್ಸ್ ಆಗಿರ್ಬೋದು ಓದ್ಕೊಳ್ಳಿ, ತುಂಬಾ ಒಳ್ಳೆಯದು. ಅದೊಂದು ಒಳ್ಳೆ ಹ್ಯಾಬಿಟು ಸಹ ಆಗಿರುತ್ತೆ. 13ನೇದು ವಿ ಆರ್ ನಾಟ್ ಪರ್ಫೆಕ್ಟ್. ನೋಡಿ, ನಾವೇ ಪರ್ಫೆಕ್ಟ್ ಆಗಿರ್ತೀವಿ, ನಾವೇನು ತಪ್ಪೇ ಮಾಡೋದಿಲ್ಲ ಅಂತ ಅಂದ್ಕೊಬೇಡಿ ಅಲ್ವಾ. ಅಂದ್ಕೊಳೋದು ತಪ್ಪಾಗುತ್ತೆ. ಯಾಕೆಂದರೆ ಮನುಷ್ಯರು ಅಂದಮೇಲೆ ತಪ್ಪು ಮಾಡೋದು ಸಹಜ ಆಗಿರುತ್ತೆ ಅಲ್ವಾ. ಮನುಷ್ಯರುಗಳನ್ನೇ ಅದು, ಮನುಷ್ಯರಲ್ಲದೆ ಇನ್ಯಾರು ತಪ್ಪು ಮಾಡ್ತಾರೆ. ಸೊ ನಾವು ತಪ್ಪು ಮಾಡಿದಾಗೆ ಗೊತ್ತಾಗೋದು ಅದು ತಪ್ಪು ಅಂತ. ಅದನ್ನು ತಿದ್ಕೊಳ್ಳೋಣ. ನಾವು ಪರ್ಫೆಕ್ಟಾಗಿದ್ದೀವಿ, ನಾವೇನು ಮಾಡೋದಿಲ್ಲ, ಅವರೇ ಸರಿ ಇಲ್ಲ ಅಂತ ವಾದನೂ ಮಾಡಬಾರ್ದು. ಕೆಲವೊಂದು ಸಾರಿ ಹೌದು ನಾವು ತಪ್ಪು ಮಾಡ್ತಿದ್ದೀವಿ, ಸುಮ್ಮನೆ ಆಗಿಬಿಡ್ಬೇಕು. ನಾನು ಮಾಡಿರೋದೇ ಸರಿ, ನೀವು ಹೇಳ್ತಿರೋದು ತಪ್ಪು ಅಂತ ವಾದ ಮಾಡೋದು ಇನ್ನೂ ದೊಡ್ಡ ತಪ್ಪಾಗ್ಬಿಡುತ್ತೆ. ಕೆಲವೊಂದು ಸತಿ ನಾನು ಹೇಳಿದ್ನಲ್ಲ, ಸೈಲೆಂಟಾಗಿರೋದು ಒಂದು ಮಂತ್ರನೇ ಅಂತಲೇ ಹೇಳ್ಬೋದು. ಎಲ್ಲರ ಕೈಲೂ ಸೈಲೆಂಟಾಗಿರೋಕ್ಕಾಗಲ್ಲ. ಆ ಸನ್ನಿವೇಶಕ್ಕೆ ನಾವು ಸೈಲೆಂಟಾಗಿದ್ದರೆ ತುಂಬಾ ಒಳ್ಳೆಯದು ಅಂತ ಹೇಳ್ತೀನಿ. ಸೊ ನಾವು ಯೋಚನೆ ಮಾಡಬೇಕು, ನಾವು ಸರಿಯಾಗಿದ್ದೀವಾ, ನಾನು ಮಾಡಿದ ತಪ್ಪಾ ಏನು ಅನ್ನೋದನ್ನು ನಾವು ತಿಳ್ಕೊಬೇಕು. ಪ್ರತಿ ಸಲ ಅವರೇ ತಪ್ಪು ಮಾಡ್ತಾರೆ ಅಂತ ಅಲ್ಲ, ನಾವು ಸಹ ತಪ್ಪು ಮಾಡ್ತೀವಿ. ಅದೇ ರೀತಿ ದೊಡ್ಡವರು ಸಹ ತಪ್ಪು ಮಾಡ್ತಾರೆ. ಸೊ ಜೀವನದಲ್ಲಿ ತಪ್ಪು ಸರಿ ಅದೆಲ್ಲ ಪ್ರಶ್ನೆ. ಅದನ್ನೆಲ್ಲ ಸಹಿಸ್ಕೊಂಡು ನಾವು ಯಾವ ರೀತಿಯಾಗಿ ಹೊಂದ್ಕೊಂಡು ಹೋಗ್ತೀವಿ ಅನ್ನೋದು ಮುಖ್ಯ ಆಗಿರುತ್ತೆ. 14ನೇದು ಕಂಪ್ಲೇಂಟ್ ಮಾಡೋದು. ಈಗ ಗಂಡ ಬಂದಿಷ್ಟಕ್ಕೇನೆ ನಿಮ್ಮಮ್ಮ ಹಾಗಂದರು, ನನಗೀಗಂದರು, ನಾನು ಈ ರೀತಿ ಮಾಡಿದ್ದಕ್ಕೆ, ಇದೊಂದು ಸಣ್ಣ ತಪ್ಪು ಮಾಡಿಬಿಟ್ಟೆ ಅದಕ್ಕೇ ಅವ್ರು ಆ ರೀತಿಯಾಗಿ ಹೇಳೋದು ಅಲ್ವಾ. ಆ ರೀತಿಯಾಗಿ ನಾವು ಅವ್ರ ಬಗ್ಗೆ ಅವ್ರ ಮಗನಿಗೆ ಕಂಪ್ಲೇಂಟ್ ಮಾಡಿದ್ರೆ ಅಲ್ಲಿ ಅವ್ರ ಅಮ್ಮನ ತಪ್ಪು ತೋರಿಸೋದಿಲ್ಲ, ಅದು ನಮ್ಮ ತಪ್ಪೇ ತೋರಿಸುತ್ತೆ. ಯಾಕಂದರೆ ನಾವು ತಪ್ಪು ಮಾಡಿರೋದಕ್ಕೆ ಅವ್ರು ಹೇಳಿದ್ದಾರೆ. ನೀನು ಹಾಗೆ ತಿಳ್ಕೊಬೇಕು. ನಾವು ಅವರು ನಮ್ಮಮ್ಮ ಅಂತ ಅಂದ್ಕೊಂಡು ನಮ್ಮಮ್ಮ ತಪ್ಪು ಮಾಡಿದಾಗ ಏನಾದರೂ ಅಂದರೆ ಸರಿ ಆಯಿತು ಅಂತ ಸುಮ್ಮನೆ ಆಗ್ತೀವಲ್ಲ, ಆ ರೀತಿಯಾಗಿ ಅಲ್ಲಿಗೆ ಬಿಟ್ಬಿಡಬೇಕು. ಅದನ್ನು ಗಂಡನ ಹತ್ರ ತೊಗೊಂಡೋಗಿ ಹೇಳಿದ್ರೆ ಅವರು ನಮ್ಮ ಬಗ್ಗೆ ತಪ್ಪಾಗಿ ತಿಳ್ಕೊತಾರೆ ಅಲ್ವಾ. ಹಸ್ಬೆಂಡು ನಮ್ಮ ಬಗ್ಗೆ ತಪ್ಪು ತಿಳ್ಕೊಂಡು, ನೋಡು ಈ ರೀತಿಯಾಗಿ ನಮ್ಮಮ್ಮನ ಬಗ್ಗೆ ಹೇಳ್ತಾಳೆ, ನಮ್ಮಮ್ಮ ಏನೂ ಹೇಳ್ದೇ ಇರ್ಬೋದು, ಅವರಮ್ಮ ಏನೂ ಹೇಳ್ದೇ ಇರ್ಬೋದು ನಮ್ಮ ಬಗ್ಗೆ. ಆಗ ಅವರು ನಮ್ಮ ಬಗ್ಗೆ ತಪ್ಪು ಒಂದು ಭಾವನೆ ಬರುತ್ತೆ. ಸೊ ಅದಕ್ಕೇ ಈ ರೀತಿಯಾಗಿ ಇನ್ನೊಬ್ಬರ ಬಗ್ಗೆ ನಾವು ಕಂಪ್ಲೇಂಟ್ ಹೇಳೋದಾಗಿರ್ಬೋದು, ಅದೆಲ್ಲ ಮಾಡೋಕ್ಕೆ ಹೋಗಬಾರ್ದು. ಲಾಸ್ಟ್ ಬಂದು ಅವರು ನನ್ನ ಈ ರೀತಿಯಾಗಿ ನೋಡ್ಕೊತಿದ್ದಾರೆ, ನಾನು ಯಾಕೆ ಅವ್ರನ್ನ ಚೆನ್ನಾಗಿ ನೋಡ್ಕೊಬೇಕು, ಅವರು ಯಾವ ರೀತಿಯಾಗಿ ಎಷ್ಟರಲ್ಲಿ ನನ್ನ ನೋಡ್ತಿದ್ದಾರೋ ನಾವು ಅಷ್ಟರಲ್ಲಿ ನೋಡಿಕೊಂಡ್ರೆ ಸಾಕು ಅನ್ನೋ ಥರ ಮೈಂಡ್ಸೆಟ್ ಬೇಡ. ಸೊ ನೋಡಿ, ಅವ್ರು ಏನು ಮಾಡ್ತಿದ್ದಾರೋ ಅದು ಅವರ ಒಂದು ವ್ಯಕ್ತಿತ್ವನ ಕಾಣಿಸುತ್ತೆ. ನಾವೇನು ಮಾಡ್ತಾಯಿದ್ದೀವಿ ಅದು ನಮ್ಮ ಒಂದು ವ್ಯಕ್ತಿತ್ವನ ತೋರಿಸುತ್ತೆ ಅಲ್ವಾ. ಕೆಲವೊಂದು ಸಂದರ್ಭದಲ್ಲಿ ಅವ್ರ ಪಾಯಿಂಟ್ ಆಫ್ ವ್ಯೂ ಅಲ್ಲೂ ನೋಡಬೇಕು. ನಾವು ಬರೀ ನಮ್ಮ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಮಾತ್ರ ನೋಡಿದ್ರೆ ಅದು ನಮಗೆ ಸರಿ ಅಂತಲೇ ಅನಿಸುತ್ತೆ. ಬಟ್ ಬೇರೆಯವ್ರ ಸ್ಥಾನದಲ್ಲಿ ನಿಂತ್ಕೊಂಡು ನಾವು ಅದು ಯೋಚನೆ ಮಾಡಿದಾಗ ಹೌದು ಏನು ಮಾಡಿದ್ದೀವಿ ಅನ್ನೋದನ್ನು
ನಾವು ಯೋಚನೆ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಪ್ರತಿಯೊಂದು ಸಂದರ್ಭದಲ್ಲಾಗಿರ್ಬೋದು ತೂಕ ಹಾಕೋಣ, ನಮ್ಮ ಕಡೆಯಿಂದ ನಾವು ನೋಡೋಣ ಏನಂತು ಏನಾಯಿತು ಎಲ್ಲೇನು ತಪ್ಪಾಯಿತು ಅಂತ ಯೋಚನೆ ಮಾಡಬೇಕು. ಹಾಗೆಯೇ ಅವ್ರ ಪಾಯಿಂಟ್ ಆಫ್ ವ್ಯೂಲೂ ಸಹ ನಾವು ನೋಡಬೇಕಾಗತ್ತೆ. ನೋಡಿ, ಜೀವನ ನಿಂತ ನೀರಲ್ಲ, ಹರಿಯೋ ನದಿ ಥರ. ಸೊ ಏನೇ ಬಂದರೂ ಸಹಿಸ್ಕೊಂಡು ಮುನ್ನುಗ್ಗುವಂಥ ಶಕ್ತಿ ನಮ್ಮಲ್ಲಿ ಇರಬೇಕು ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.